ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುನುಗಲ ಬೆಟ್ಟಕ್ಕೆ ಬಂದಿದ್ದೀವಿ. ಕುನುಗಲ ಬೆಟ್ಟ ನೋಡಿ, ಟಾಪ್ ವ್ಯೂ. ಇನ್ನು ಬೆಟ್ಟ ಹತ್ತಬೇಕಷ್ಟೇ. ಇಲ್ಲಿ ಒಂದು ನಂದಿ ಇದೆ, ತುಂಬ ದೊಡ್ಡದು ನಂದಿ. ಯಾವುದು ತಲೆ ಮೇಲೆ ಕಾಲ್ತಿದ್ದಾರೆ. ಇಲ್ಲಿ ಒಂದು ಕೈ ಮುಗ್ದು ನೋಡಿ, ನಾವು ಬರಬೇಕಾದ್ರೆ ಒಂದು ಆ ರೋಡಿಂದ ಬಂದು ಅಲ್ಲೊಂದು ಫ್ಲ್ಯಾಗ್ ತೋರ್ತಿದೆಯಲ್ಲ, ಅಲ್ಲೇ ಮೇಲ್ಗಡೆಯಿಂದ ಬಂದು ಗಾಡಿ ಬರುತ್ತೆ ತುಂಬ ದೂರ. ನೀವು ಯಾಕಂದರೆ ಗಾಡಿ ಹಾಳಾಗಿತ್ತು ಅಂತ ಇದ್ರೆ ಅಲ್ಲೇ ಆ ಫ್ಲ್ಯಾಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಅಲ್ಲಿ ಇಟ್ಕೊಂಡು ಬರಬೇಕು. ಇದೊಂದು ಕಲ್ಲು ಆದಮೇಲೆ ಹಿಂಗೆ ಈ ಕಡೆಯಿಂದ ಬರೋದು, ಹಿಂಗಾಸಿ ಬಂದರೆ ಇಲ್ಲ ಸ್ವಲ್ಪ ಒಂದು 100 ಮೀಟರ್ಸ್ ಮಾತ್ರ ಕಲ್ ಮೇಲೆ ನಡ್ಕೊ ಬರಬೇಕು. ಆಮೇಲೆ ಇಲ್ಲಿ ನಂದಿ ಸಿಗುತ್ತೆ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಇಲ್ಲಿ ಕೇವ್ ಇದೆ ಅಂತೆ. ಇಲ್ಲಿ ನೋಡಿ, ಮರದಲ್ಲೆಲ್ಲ ಮಾರ್ಕ್ ಹಾಕಿದ್ದಾರೆ ನೀವು ಹೆಂಗೆ ಹೋಗ್ಬೇಕಂತ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಈ ಗುಹೆ ಮಧ್ಯೆ ಹೋಗ್ಬೇಕಂತೆ. ದೇವಸ್ಥಾನಕ್ಕೆ ದಾರಿ ನೋಡಿ, ಗುಹೆ ಒಳಗೆ ಹೋಗ್ಬೇಕು. ಹೋಗ್ತಾ ಇದ್ದೀವಿ. ಇಲ್ಲಿ ಗುಹೆ ಒಳಗೆ ಹೋಗ್ಬೇಕು, ಗುಹೆ ಒಳಗೆ ಪ್ರವೇಶ ಮಾಡಬೇಕು. ದಾರಿ ಹಾಕಿದ್ದಾರೆ. ಅಲ್ಲಿ ಹೆಂಗಿದೆ ಅಂದರೆ ಕತ್ತಲೆ ಕಾಣಿಸಲ್ಲ, ಏನಿದ್ರು ಕಾಣಿಸಲ್ಲ. ನಾನು ಟಾರ್ಚ್ ಆನ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಅವರೇನೋ ಗ್ರಾಮದವರೆಲ್ಲ ಕರಡಿ ಇದೆ ಅಂತ ಹೇಳ್ತಿದ್ರು. ಕಲ್ಲೆಲ್ಲ ತಗೊಂಡಿದೆ, ರಾವಲಿಗಳಿದೆ ಅಂತ ಇದೆ ಅಂತ ಗೊತ್ತಾಗ್ತಿಲ್ಲ. ಮಂಗಗಳಿವೆ. ಭಯ ಆಗುತ್ತೆ. ಸ್ವಲ್ಪ ಲೇಟಾಗಿ ಬನ್ನಿ, ಬೇಗ ಬರಬೇಡಿ ಟ್ರಕ್ಕಿಂಗ್ ಮೇಲೆ. ಇಲ್ಲಿಗ ಸ್ವಲ್ಪ ಕಾಣಿಸ್ತೀನಿ, ಒಂದು ಚಿಕ್ಕದೊಂದು ಗುಹೆ ಅಷ್ಟೇ. ನೋಡಿ, ಆ ಕಡೆ ಬಂದು ಈ ಕಡೆ ಸ್ವಲ್ಪ ಜಾಗ್ರತೆ ಇದ್ರೆ ಕೆಳಗೆ ಪಕ್ಷೆಲ್ಲ ಮಾಡಿದ್ದಾರೆ. ದಾರಿ ಗೊತ್ತಾಗಿಲ್ಲ ಹಾಕಿದ್ದಾರೆ. ಸ್ವಲ್ಪ ಜಾಗ್ರತೆ ನೋಡಿದ್ದದು. ಇಲ್ಲೊಂದು ಸ್ವಲ್ಪ ಜಾಗ್ರತೆ ಇರ್ತದೆ. ಕಲ್ಲೆಲ್ಲ ಇದೆ, ಸ್ಟೆಪ್ಸ್ ಎಲ್ಲ ಎಲ್ಲಿಲ್ಲ, ಕಲ್ ಮೇಲೆ ನಡ್ಕೊಂಡು ಬರೋದು. ಈ ಬಾಣ ಗುರುತವಂತೂ ಮಾತ್ರ ನೋಡ್ಕೊಂಡು ಬನ್ನಿ. ನಮಗೊಂದು ಸ್ವಲ್ಪ ಅಲ್ಲಿ ಕೆಳಗೆ ದಾರಿ ಮಿಸ್ ಆಗಿದೆ. ಗುಹೆ ಮಧ್ಯೆ ಬರ್ತಾರೆ ಆಗಬೇಕು. ಇನ್ನೊಂದು ಗುಹೆ ಸ್ಟಾರ್ಟ್ ಆಗಿದೆ ಈಗ ಮುಂದೆ. ಗುಹೆ ಅಲ್ಲ ಅದೇ ಅಂತ, ಕಲ್ ಮೇಲೆ ನಡ್ಕೊಂಡು ಹೋಗ್ಬೇಕು ಸೈಡಲ್ಲಿ, ಈ ಥರ ಕಲ್ಲಲ್ಲಿ. ಸ್ವಲ್ಪ ಜಾಗ್ರತೆಯಿಂದ ಬನ್ನಿ. ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿ ಈ ಕಡೆ ಕೆಳಬಿದ್ದು, ಈ ಕಡೆ ನೋಡಿ, ಸ್ವಲ್ಪ ಜಾಗ್ರತೆಯಿಂದ ಬನ್ನಿ. ಕೆಳಗೆ ಹೋದ್ರೆ ಕೆಳಗೆ ಹೋಗ್ತೀರ. ಓಕೆನಾ? ಆಲ್ಮೋಸ್ಟ್ ಬಂದ್ವಿ ಟಾಪಿಗೆ. ಇಲ್ಲಿ ಸ್ಟೆಪ್ಸ್ ಮಾತ್ರ ತಿಳ್ಕೊಳ್ಳಿಕ್ಕೆ ಏನಿಲ್ಲ, ಗ್ರಿಲ್ಲೆಲ್ಲ ಹೋಗಿದೆ. ಹೋಗಿದೆ ನೋಡಿ ಸ್ಟೆಪ್ಸ್. ಸ್ಟೆಪ್ಸ್ ಎಲ್ಲ ಫುಲ್ ಸ್ಲ್ಯಾಂಟ್ ಆಗಿದೆ ನೋಡಿ. ಸ್ವಲ್ಪ ಜಾಗ್ರತೆಯಿಂದ ಬನ್ನಿ, ತಿಳ್ಕೊಳ್ಳಿಕ್ಕೆ ಏನಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನೂ ಮೇಲೆ ಹೋಗ್ಬೇಕು ಟಾಪ್ಗೆ. ದೇವಸ್ಥಾನಕ್ಕೆ ಸುತ್ತಾಕೊಂಡು ಹೋಗೋಣ. ವ್ಯೂಸ್ ಎಲ್ಲ ಸಖತ್ತಾಗಿದೆ. ಕೆಳಗಡೆ ಪೇಟೆ ಮನೆ, ಇದಿಷ್ಟು ಮನೆ ತೋರಿಸ್ತಿದೆ. ಇಲ್ಲಿ ನೋಡಿ ಸ್ಟೆಪ್ಸ್ ಹೆಂಗಿದೆ ನೋಡಿ. ಅದನ್ನು ತಿಳ್ಕೊಟ್ಟಿದ್ದಾರೆ ಇಟ್ಕೊಳ್ಳಿಕ್ಕೆ. ಸ್ಟೆಪ್ಸ್ ಏನಿಲ್ಲ, ಸ್ವಲ್ಪ ಜಾಗ್ರತೆ ಇದೆ. ಅಲ್ಲೆಲ್ಲ ಶೇಕಾಗ್ತಿದೆ. ಸ್ವಲ್ಪ ವಾಲಿದ್ರು ಕೂಡ ಕೆಳಬೇಕು. ಈ ಕಡೆ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಜಾಗ್ರತೆ ನೋಡಿ. ಹೇಗಿದೆ ರೋಡೆಲ್ಲ, ಯಾರೋ ಗ್ರಾಮದವ್ರು ಮಾಡಿದೆ ಅನ್ಸುತ್ತೆ ಈ ಥರ ದಾರಿಯೆಲ್ಲ. ಕಲ್ಲೆಲ್ಲ ಹೊಡೆದು
ನಾವು ಗುಹೆಯಿಂದ ಬಂದಿರಲ್ಲ, ಇದೇ ಈ ಕೆಳಗೆ ಇರೋದು ಗುಹೆ, ಅದರಿಂದ ಬಂದಿದ್ದು ನೋಡಿ. ಯಾವಾಗ ಸ್ಟಾರ್ಟ್ ಮಾಡಿದ ನಂದಿ ಟೆಂಪಲಿಂದ ಅಲ್ಲೊಂದು ಕರ್ನಾಟಕ ಫ್ಲಾಗ್ ಕಾಣಿಸ್ತಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಅದು ಆ ಕಡೆ ಏನೋ ಬೆಟ್ಟ ಇದೆ, ಎಲ್ಲ ಬೆಟ್ಟ ಗುಡ್ಡಗಳು ತುಂಬ ಇದೆ. ಬೆಳಗ್ಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಸೂರ್ಯೋದಯಕ್ಕಿಂತ ಮುಂಚೆನೇ ಬನ್ನಿ, ಸನ್ರೈಸ್ಗಿಂತ ಮುಂಚೆ ಬನ್ನಿ ಅಲ್ಲ. ಸೊ ಹೆಂಗೆ ಕಾಣಿಸ್ತಿದೆ ನೋಡಿ. ನಾವು ಆವಾಗ ಸನ್ರೈಸ್ ನೋಡಿದ್ದು ಆ ಬೆಟ್ಟದಿಂದ ಇಲ್ಲಿ ಸ್ಟೆಪ್ಸ್ ಇದೆ, ಹಿಂಗೆ ಹತ್ಕೊಂಡು ಇಲ್ಲಿ ಬನ್ನಿ ನೋಡಿ. ಬ್ಯಾಂಬೂ ಟ್ರೀಸ್ ಎಲ್ಲ ಹೇಗಿದೆ, ಫುಲ್ ಗ್ರೀನರಿ ಆಗಿದೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದರೆ, ನೋಡಿ ಇಲ್ಲಿ ಈ ಕಡೆ ಫುಲ್ ಡೀಪ್ ಇದೆ ನೋಡಿ, ಫುಲ್ ಡೀಪ್ ಇದೆ. ಇಲ್ಲಿಂದ ನೋಡಿ ಹೇಗೆ ವ್ಯೂ ಕಾಣಿಸ್ತಿದೆ ಅಂತ. ಆ ಕಡೆ ಫುಲ್ ಸಿಟಿ, ಈ ಕಡೆ ಬರ್ತಾ ನೋಡಿ ಇಲ್ಲಿ ಅದೇನೆಂದರೆ ತೆಂಗಿನ ಮರದ ತೋಪು. ಈ ಕಡೆ ಮತ್ತೆ ಸಿಟಿ ಬರ್ತಿದೆ ನೋಡಿ ಎಲ್ಲ. ಆರು ಬ್ಯಾಂಬೂಸ್ ನೋಡಿ ಸಕ್ಕತ್ತಾಗಿದೆ. ಇಲ್ಲಿ ಚಿಕ್ಕ ಒಂದು ಕೊಳದಲ್ಲಿ ನೀರಿದೆ ನೋಡಿ, ತುಂಬ ಡೀಪ್ ಇದೆ. ವಿಡಿಯೋದಲ್ಲಿ ಮಾತ್ರ ಇಲ್ಲೇ ಕಾಣಿಸ್ತಿದೆ, ಹೆಂಗಿದೆ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ನೋಡಿ ಹೆಂಗಿದೆ, ಫುಲ್ ಸಕ್ಕತ್ತಾಗಿದೆ. ಈಗ ನಾವು ಬೆಟ್ಟದಿಂದ ಇಳಿತಾ ಇದ್ದೀವಿ. ಇಲ್ಲಿ ಇಳಿಯುವಾಗ ಸ್ವಲ್ಪ ಜಾಗ್ರತೆ ಆಯಿತಾ. ಇಲ್ಲಿ ನೋಡಿ ಫುಲ್ಲು ಸ್ಟೆಪ್ಸ್ ಡೌನ್ ಮುಖವಾಗಿದೆ, ಇಳಕ್ಕೆ ಸ್ವಲ್ಪ ಭಯ ಆಗುತ್ತೆ. ಈ ಕಡೆನೇ ಏನಿಲ್ಲ, ಈ ಕಡೆ ಎಲ್ಲ ಬಿದ್ದಿದೆ. ಈಗ ಇಳಿತಾ ಇದ್ದೀವಿ, ಕೆಳಗಡೆ ಹೋಗ್ಬೇಕೀಗ. ಈಗ ನಾವು ಕುಣಗಲ್ ಬೆಟ್ಟದಿಂದ SRS ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ SRS ಬೆಟ್ಟದ ಎಂಟ್ರಿ ಕೊಡ್ತಾ ಇದ್ದೀವಿ. ಮೇಲ್ಗಡೆ ಗಾಡಿ ತರ್ಬೋದು, ಇಲ್ಲ ಕೆಳಗಡೆಯಿಂದ ನಡ್ಕೊಂಡು ಬರ್ಬೋದು. ಕೆಳಗಡೆ ನಡ್ಕೊಂಡು ಬಂದರೆ ಸ್ವಲ್ಪ ಒಂದು 100 ಮೀಟರ್ ಸ್ಟೆಪ್ ಹತ್ಕೊಬರ್ಬೇಕು. ಗಾಡಿ ಎಲ್ಲ ತಂದರೆ ಪಾರ್ಕಿಂಗ್ ಚಾರ್ಜ್ ಇರ್ತದೆ. ಸೊ ಗಾಡಿ ತಂದರೆ ಸ್ವಲ್ಪ ಮೇಲೆ ಬರ್ಬೋದು, ಅಷ್ಟೇ ಒಂದು 100 ಮೀಟರ್ಸ್ ಮೇಲೆ ಬರ್ತದೆ. ಈಗ ಈ ಟೆಂಪಲ್ಗೆ ಒಳಗೋಗಿ ಬಂದಿದ್ವಿ. ಒಂದು ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಮೇಲ್ಗಡೆ ರೂಫೆಲ್ಲ ಹಾಕಿದ್ದಾರೆ, ಸೊ ಬಿಸಿಲಾಗಲ್ಲ. ಸೊ ಬೆಳಗಿನ ಜಾವ ಬಿಸಿಲಾಗುತ್ತೆ, ಈ ಕಡೆಯಿಂದ ಬಿಸಿಲು ಹೊಡಿತದಲ್ಲ. ಇವಾಗ ಇಲ್ಲಿಂದ ಸ್ಟಾರ್ಟು ನಮ್ಮ ಸ್ಟೆಪ್, ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ದಾರಿ ಹೊರಡಿ. ಹೀಗೆ ಇಲ್ಲಿ ಸ್ವಲ್ಪ ಅಗಲ ಇದೆ, ನಡಿಬೋದು, ಯಾರಾದರೂ ಆರಾಮಾಗಿ ನಡಿಬೋದು. ಚಿಕ್ಕ ಮಕ್ಕಳು ಬೇಕಾದರೆ ಬರ್ಬೋದು, ಮತ್ತು ವಯಸ್ಸಾದರೂ ಕೂಡ ಬರ್ಬೋದು ಇಲ್ಲಿ. ಇವಾಗ ಇಲ್ಲಿ ತನಕ ಏನು ಇದಿಲ್ಲ, ರಿಸ್ಕ್ ಅಂತ ಇಲ್ಲ. ಸೊ ಟೆಂಪಲ್ ಅದು ಸಾಕಾದರೆ ಎಲ್ಲ ಕೂತ್ಕೋಬೋದು, ಟೆಂಪಲ್ ಇದೆ ಮೇಲ್ಗಡೆಯಿಂದ. ಇವಾಗ ನೋಡಿ ಎಲ್ಲ ಬ್ರಿಡ್ಜ್ ಎಲ್ಲ ಹೋಗ್ತಾ ಇದ್ದಾರೆ, ಸ್ವಲ್ಪ ಹೋಗ್ಬೋದು. ಇಲ್ಲಿ ನೋಡಿ ಗ್ರಿಲ್ಲಲ್ಲೆಲ್ಲ ಏನು ಕಟ್ಟಿದ್ದಾರೆ ನೋಡಿ, ಅವರದ್ದು ಮೋಸ್ಟ್ಲಿ ಅವರು ಬೇಡ್ಕೊಂಡಿದ್ದೆಲ್ಲ ಕಟ್ಟಿದ್ದೆ ಅನಿಸುತ್ತೆ. ಕೆಲವರು ಬಳೆ ಕಟ್ಟಿದ್ದಾರೆ, ಎಲ್ಲರೂ ಅದರಲ್ಲಿ ಏನು ಆ ಪೇಪರ್ ಕವರ್ ಒಳಗೆ ಏನಿದೆ ಏನಂತ ಗೊತ್ತಾಗ್ತಿಲ್ಲ. ಇಲ್ಲಿ ಬಳೆ ಇದೆ ನೋಡಿ, ಬಳೆ ಏನೆಲ್ಲ ಕಟ್ಟಿದ್ದಾರೆ ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವರು ಬೇಡ್ಕೊಂಡೆಲ್ಲ ಕಟ್ಟಿರ್ಬೋದು. ಇಲ್ಲಿ ನೋಡಿ ಈ ಕಡೆ ಒಂದು ಕೆರೆ ಥರ ಇದೆ ನೋಡಿ, ಇದು ಹೊಳೆ ಅಲ್ಲ ಕೆರೆ, ಇದು ತುಂಬ ಅಗಲ ಇದೆ. ಆ ಕಡೆ ನೋಡಿ ಬೆಟ್ಟ ಗುಡ್ಡಗಳೆಲ್ಲ ಇದೆ. ಆ ಕಡೆ ಇದರ ಮೇಲೆ ಕಲ್ ಮೇಲೆಲ್ಲ ಜನ ಇದ್ದಾರೆ ನೋಡಿ, ಮೋಸ್ಟ್ಲಿ ಅದು ಯಾವುದೋ ಬೇರೆ ಬೆಟ್ಟ ಇರ್ಬೋದು. ಅಲ್ಲೊಂದು ನೋಡಿ ಅಲ್ಲಿ ಫ್ಲ್ಯಾಗ್ ಇದೆ, ಹೇಳ್ತೀವಿ ಫ್ಲ್ಯಾಗ್ ಇದೆ. ಝೂಮ್ ಮಾಡಿ ನೋಡಿದ್ರೆ ಕಾಣಿಸುತ್ತೆ, ಆ ಬೆಟ್ಟದ ಮೇಲೆ ಫ್ಲ್ಯಾಗ್ ಇರೋದು ನೋಡಿ. ತನಕ ಬರ್ಬೋದು ಎಲ್ಲ ವಯಸ್ಸಾದವರು ಮಕ್ಕಳೆಲ್ಲ. ಇಲ್ಲಿ ಸ್ವಲ್ಪ ಜಾಗ್ರತೆ ಇರ್ತದೆ ನೋಡಿ. 80 ಡಿಗ್ರಿ ಫ್ಲ್ಯಾಟ್ ನೋಡಿ ಹೆಂಗಿದೆ. ಮೇಲ್ಗಡೆ ಮಂಗಗಳ ಆರ್ತೀವಿ, ಸೌಂಡ್ ಕೆಡ್ಸೋದೆಲ್ಲ ಗೊತ್ತಿಲ್ಲ ನೋಡಿ. ಬಟ್ ಇಟ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಕಷ್ಟ ಯಾರಿಗೂ ಬರಲಿಕ್ಕೆ, ಆ ಕಡೆಯೂ ಕಷ್ಟ. ಹೆಂಗಿದೆ ನೋಡಿ
ಇಲ್ಲಿ ಕಾಲಿದ್ದಕ್ಕೆ ಜಾಗ ಇಲ್ಲ. ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಅದರ ಮಗು ಬಂದಿದೆ ಸ್ವಲ್ಪ ಅಷ್ಟೇ, ಒಂದು 20 ಸ್ಟೆಪ್ಸ್ ಆಯ್ತಾ. ಸ್ವಲ್ಪ ಅರ್ಧದಲ್ಲಿ ಬಂದಾಗ ಒಂದು ವ್ಯೂಸ್ ಕಾಣಿಸ್ತಿದೆ, ಸಕ್ಕದಾಗಿ ಕಾಣಿಸ್ತದೆ ನೋಡಿ. ಅಲ್ಲಿ ಯಾವುದೋ ಒಂದು ತೋಪಿದೆ, ಆ ಕಡೆ ಬಾಳೆ ತೋಪಿದೆ, ಆ ಕಡೆ ಒಂದು ಲೇಕು, ಆ ಕಡೆ ಬೆಟ್ಟ, ಸಕ್ಕದಾಗಿ ಕಾಣಿಸ್ತಿದೆ ಎಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಶಿವಂದು ಲಿಂಗ ಇದೆ, ಚಿಕ್ಕದಾಗಿ ಉದ್ಭವ ಆಗಿದ್ದಷ್ಟೇ. ಇಲ್ಲಿ ಮೆಟ್ಗಳು ನೋಡಿ, ಇಲ್ಲಿ ಸ್ವಲ್ಪ ಓಕೆ ನಡಿಬೋದೆಲ್ಲ. ಅಲ್ಲೊಂದು ಚೂರು ಜಾಗ್ರತೆ ಮಾಡ್ಕೊಬಂದರೆ ಇಲ್ಲಿ ಹೋಗ್ಬೋದು. ಇಲ್ಲೂ ಸ್ವಲ್ಪ ಊರ ಇದೆ, ಸ್ವಲ್ಪ ಜಾಗ್ರತೆಯಾಗಿ ಬರಬೇಕು. ನೋಡಿ ವ್ಯೂಸ್ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂತ, ಜಾಗ್ರತೆಯಿಂದ ಬನ್ನಿ ಸ್ವಲ್ಪ. ನೋಡಿ ಇಲ್ಲಿ ಮೆಟ್ಟಕಲ್ಲಿ ನೋಡಿ ಹೆಂಗಾಗಿದೆ ಅಂದರೆ ಸ್ಲ್ಯಾಂಟ್ ಆಗಿದೆ. ವಿಡಿಯೋದಲ್ಲಿ ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿದೆ ಥರ ಕಾಣಿಸ್ತಿದೆ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ. ಹರಿಕಲ್ ಕರೆದು ಇದು ಮಾಡಿದೆ ಅಲ್ಲ. ನಾವೀಗ ಎಸರಸ್ ಬೆಟ್ಟದ ಟಾಪಿಗೆ ಬಂದಿದ್ವಿ. ಟಾಪ್ ಬಂದಾಗ ಇಲ್ಲೊಂದು ಶಿವನ ಲಿಂಗ ಇದೆ, ಅದು ಹೋಗಿರೋದು. ಒಂದು ಮಂಟಪ ಕಟ್ಟಿದ್ದಾರೆ, ಮೂರ್ತಿಗಳನ್ನೆಲ್ಲ ಕಿತ್ತಿದ್ದಾರೆ. ವ್ಯೂಸ್ ಎಲ್ಲ ನೋಡಿ ಸಕ್ಕತ್ತಾಗಿ ಕಟ್ಟಿದ್ದಾರೆ ಮಾತ್ರ. ಹೇಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ನೋಡಿ ತೆಂಗಿನಕಾಯಿ ಚಿಕ್ಕ ಎಲ್ಲ ಹೊಡ್ತಿರೋದು. ಈಗ ಯಾರಾದ್ರೂ ತೆಂಗಿನಕಾಯಿ ತಂದರೆ ಈ ಹೊಡಿಬೇಕು ಅನ್ಸುತ್ತೆ, ದೇವ್ರನ್ನ ನೆನೆಸ್ಕೊಂಡು ಇಲ್ಲಿ ಹೊಡಿಯೋದು ಅನ್ಸುತ್ತೆ. ಎಲ್ಲ ತೆಂಗಿನಕಾಯಿ ಹೊಡೆದಾಕಿದ್ದಾರೆ. ವ್ಯೂಸ್ ಮಾತ್ರ ಸಕ್ಕದಾಗಿ ಕಾಣಿಸ್ತಿದೆ, ಎಲ್ಲ ಕಡೆ ಬೆಟ್ಟ ಕಾಣಿಸ್ತದೆ ನೋಡಿ. ಇಲ್ಲೊಂದು ಅಲ್ಲಿ ಆ ಕಡೆ ಅಲ್ಲಿ ಹಾಗೆಲ್ಲ ನೋಡಿ ಸಕ್ಕದಾಗಿ ಕಾಣಿಸ್ತದೆ ವ್ಯೂಸ್ ಮತ್ತು ಟಾಪೆಲ್ಲ. ಎರಡು ದೇವಸ್ಥಾನ ಆದಮೇಲೆ ಈ ಕಡೆ ಒಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಡಿ. ಸ್ಟೆಪ್ಸ್ ಹಾಕೊಂಡು ಕೆಳಗೆ ದೇವಸ್ಥಾನ ಡೀಪ್ ಇದೆ, ಕೆರೆ ಇದೆ, ನೋಡೋಣ ನೀರೆಲ್ಲ ಬರ್ತದೆ. ಇಲ್ಲೊಂದು ಗಣಪತಿ ಇದೆ, ಮತ್ತೆ ಇಲ್ಲಿ ಯಾಕೋ ನೀರು ಬಿಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಆ ಕೆರೆ ತುಂಬಲಿಕ್ಕ ಅನ್ಸುತ್ತೆ. ಆ ಕೆರೆ ಪಕ್ಕದಲ್ಲಿ ಒಂದು ನಂದಿ ಇದೆ ನೋಡಿ, ಇಲ್ಲಿ ನೀರು ಹೋಗ್ತಾ ಇದೆ. ಪೈಪಿಂದ ನೀರು ಬಿಟ್ಟಿದ್ದು ನೋಡಿ, ಈ ಕಡೆ ನೋಡಿ, ಅಲ್ಲಿಂದನೂ ಬಿಟ್ಟಿದೆ. ಇಲ್ಲಿ ತುಂಬ ಫಿಲ್ ಆಗ್ತಾ ಇದೆ. ಈಗ ಕಲರ್ಫುಲ್ ಚೇಂಜ್ ಆಗಿದೆ. ಇವಾಗ SRS ಬೆಟ್ಟದಿಂದ ಇಳಿದು ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬಿಸಿಲು ತುಂಬ ಸುಸ್ತಾಗಿದೆ. ಇವಾಗ ಹೊರಟು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಬಿಸಿಲು ಕೂಡ ಜಾಸ್ತಿ ಆಗ್ತಿದೆ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.